ಸಿಂಗಲ್ ಪೇರೆಂಟ್ ನನಗೂ ಕೂಡ ತುಂಬ ಕಷ್ಟ ಇದೆ. ಮಕ್ಕಳನ್ನ ನೋಡ್ಕೋಬೇಕು, ತಾಯಿಗೆ ಮೆಡಿಸನ್ಗೆ ಹಣ ತರಬೇಕು. ತಂದೆ ಸತ್ತಿದ್ದ ದಿನಾನೇ ನಾನು ಆಕೆಗೆ ದುಡ್ಡು ಕೊಟ್ಟೆ. ಆ ಒಂದು ಇಮೋಷ್ನಲ್ ವಿಚಾರನ ಕೂಡ ನಾನು ಇವತ್ತು ಹೇಳಬೇಕಾದಂಥ ಪರಿಸ್ಥಿತಿ ಇದೆ. ಗಂಡನ ಒಂದು ಮೆಡಿಸನ್ಗೋಸ್ಕರ ಅಥವಾ ಗಂಡನೂ ಇಲ್ಲ ನನಗೆ, ಅವರನ್ನು ನೋಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿದ್ದೆ. ಫ್ರೆಂಡ್ ಅನ್ನೋ ಕಾರಣಕ್ಕೆ ನಾನು ಹೇಳಿದ್ದಾಗ ಕೊಟ್ಟೆ. ಆದರೆ ಈಗ ಹಣ ವಾಪಸ್ ಕೊಡಿ ಅಂತ ಹಣ ಕೇಳಿದರೆ ನನ್ನನ್ನು ತುಂಬ ಕೆಟ್ಟದಾಗಿ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ. ನಾನು ಬದುಕಿದ್ರೆ ವಾಪಸ್ ಕೊಡ್ತೀನಿ ಅಂತಾರೆ. ನಿನ್ನ ಹೆಸರು ಬರೆದಿಟ್ಟು ಸಾಯ್ತೀನಿ ಅಂತ ಬೆದರಿಸ್ತಾರೆ ಸಮೃದ್ಧಿ. ನನ್ನ ಬಳಿ ಹಣ ಇಸ್ಕೊಂಡಿಲ್ಲ ಎಂದಿದ್ರು ಕಾರುಣ್ಯ. ಕೋರ್ಟ್ನಲ್ಲೇ ಬಗೆಹರಿಸ್ಕೊಳ್ಳಿ ನೀವು ಅಂತ ಕಾರುಣ್ಯ ಹೇಳಿದ್ದಾರೆ ಅಂತ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಭಾ ಶೆಟ್ಟಿ ಹೇಳಿದ್ದಾರೆ. ಪ್ರತಿ ಬಾರಿ ಫೋನ್ ಮಾಡಿದಾಗೂ ನನಗೆ ಥ್ರೆಟನಿಂಗ್ ಆಗೇ ಮಾತಾಡ್ತಾರೆ. ಮೀನ್ಸ್ ನೀನು ಅದು ಹೆಂಗೆ ಇಸ್ಕೋತೀಯ ನಾನು ನೋಡ್ತೀನಿ, ನಿನಗೆ ಯಾರಿದ್ದಾರೆ ಬೆಂಬಲವಾಗಿ ಅಂತಾನೆ ನನ್ನ ಥ್ರೆಟನ್ ಮಾಡಿ ಭಯ ಪಡಿಸೋ ರೀತಿನೇ ಮಾತಾಡ್ತಾರೆ ಹೊರತು ಕನ್ವಿನ್ಸಿಂಗ್ ಯಾವತ್ತೂ ಮಾಡಿಲ್ಲ ಸರ್. ಅಂದ್ರೆ ಈಗ ಕೊನೆಯದಾಗಿ ಅವ್ರ ಜೊತೆ ಯಾವಾಗ ಮಾತಾಡಿದ್ರಿ? ಈಗ ಎಷ್ಟು ಅಮೌಂಟ್, ಈಗ 3 ಲಕ್ಷದಲ್ಲಿ ಎಷ್ಟು ಅಮೌಂಟ್ ವಾಪಸ್ ಕೊಟ್ಟಿದ್ರೆ? 20,000 ಅಷ್ಟೇ ಸರ್ ನಂಗೆ ವಾಪಸ್ ಬಂದಿರೋ. 10,000 ಅದು ಮೇ 2025 ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಒಂದು 2 months ಜೂನಲ್ಲಿ ಒಂದು 10,000, ರೀಸೆಂಟಾಗಿ ಒಂದು ಅಕ್ಟೋಬರಲ್ಲಿ ಒಂದು 10,000 ಕೊಟ್ಟಿರ್ಬೋದು ಅಷ್ಟೇ ಸರ್. ಅದು ಬಿಟ್ಟು ಇನ್ನೇನು ಕೊಟ್ಟಿಲ್ಲ ಸರ್. ಅಂದ್ರೆ ನೀವು ಹೇಳ್ತಾ ಇದ್ರಿ ಕೊಲೆ ಬೆದರಿಕೆ ಆಗ್ತಾರೆ, ಕೆಲವೊಂದು ಅವಾಚ್ಯ ಶಬ್ದಗಳಿಂದ ಬೈತಾರೆ ಅಂತ. ಯಾವ ರೀತಿಯಾಗಿ ಬೈತಿದ್ರು? ಅಂದ್ರೆ ನೀವು ಕೇಳುವಂತ ಹಣದ ವಿಚಾರಕ್ಕೆ ಈ ಒಂದು ವಿಚಾರವಾಗಿ ಬೈತಿದ್ರ, ಅಥವಾ ನೀವು ಕ್ವಶನ್ ಮಾಡುವಂತ ಸಂದರ್ಭದಲ್ಲಿ ಹಣಕ್ಕೆ ಕೊಡಿ ವಾಪಸ್ ಅಂತ ಕೇಳಿದಾಗ ನೀವು ಯಾವ ರೀತಿಯಾಗಿ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಿದ್ರಿ? ಅಂದ್ರೆ ನೀವೇನಾದ್ರೂ ಬೈತಿದ್ರ ಅವ್ರಿಗೆ? ಮೀನ್ಸ್ ನನ್ನ ಸ್ವಭಾವನೇ ಸೈಲೆನ್ಸು ಸರ್. ಬಟ್ ನನಗೆ ಇರೋ ಫ್ರಸ್ಟ್ರೇಷನ್ ಲೆವೆಲ್, ನಾನು ಸಿಂಗಲ್ ವುಮೆನ್ ಆಗಿರೋದ್ರಿಂದ ನಾನು ಇವಾಗ ಬಡ್ಡಿ ಕಟ್ಟಬೇಕು, ಮಕ್ಕಳನ್ನ ನೋಡ್ಕೋಬೇಕು, ತಾಯಿ ಮೆಡಿಸನ್ಸು ತುಂಬ ಪ್ರೆಷರ್ ಇತ್ತು. ಆವಾಗವಾಗ ಯಾಕೆ ಸುಳ್ಳು ಹೇಳಿ ತಗೊಂಡೆ, ನಾನೇ ಬೇಕಿತ್ತ ನಿನಗೆ, ಬೇರೆ ಯಾರೂ ಸಿಕ್ಕಿಲ್ವಾ ಅಂತ ನಾನು ಸ್ವಲ್ಪ ಟ್ರಿಗರ್ ಆಗಿ ಮಾತಾಡೋವಾಗ ಅವರು, ನಾನು ಸಿಂಗಲ್ ಟ್ರಿಗರ್ ಆದರೆ ಅವರು ಡಬಲ್ ಟ್ರಿಗರ್ ಆಗ್ತಿದ್ರು. ಕೆಟ್ಟ ಮಾತುಗಳಲ್ಲಿ ಬೈತಿದ್ರು. ನನ್ನ ಹಸ್ಬೆಂಡು ಕಾರಣಾಂತರಗಳಿಂದ ತೀರೋಗ್ತಾರೆ. ಆ ಒಂದನ್ನ ಇಟ್ಕೊಂಡು ಇವಾಗ ನೀನು ಎಂಥವಳ, ಅದಕ್ಕೆ ನಿನ್ನ ಗಂಡ ಸತ್ತ, ಆ ಕರ್ಮ ಸಾಲ್ದ, ಇವಾಗ ನಮ್ಮನ್ನ ಎದುರಾಕೊಂಡು ಇನ್ನೂ ಒಂದು ಕರ್ಮ ನಿನಗೆ ಬೇಕಾ ಅಂತೆಲ್ಲ ಆ ಥರ ಮಾತುಗಳಾಡಿ ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ಲು. ಸಮೃದ್ಧಿ ರಾಮ್ ಅವರು ಹೇಳ್ತಾರೆ, ಏನು ಬದುಕಿದ್ರೆ ಕೊಡ್ತೀನಿ, ಆದರೆ ಕೊಡ್ತೀನಿ, ಇಲ್ಲ ಅಂದರೆ ನಿನ್ನ ಹೆಸರು ಬರೆದಿಟ್ಟು ಸಾಯ್ತೀನಿ ಅಂತ ಬೆದರಿಸ್ತಾರೆ. ಕಾರುಣ್ಯ ರಾಮ್ ಅವರು ಹೇಳಿದ್ರು, ರೀಸೆಂಟಾಗಿ ಒಂದು 15 days ಸ್ಟೇಷನಿಂದ ಫೋನ್ ಮಾಡಿಸಿದಾಗ ನನಗೆ ಕೊಟ್ಟಿಲ್ಲ ಅವಳು, ಏನಾದರೂ ಇದ್ದರೆ ಸ್ಟೇಷನಲ್ಲಿ ಇದು ತಂಗಿ ಹಣ ಕೊಡದೇ ಇರೋದಕ್ಕೆ ಅಕ್ಕ ಕಾರುಣ್ಯಗೆ ಮೆಸೇಜ್ ಮಾಡಿದ್ದೆ. ಕಾರುಣ್ಯಗೆ ಮೆಸೇಜ್ ಮಾಡಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ನನ್ನ ಸಮಸ್ಯೆನೂ ನೀವು ಅರ್ಥ ಮಾಡ್ಕೋಬೇಕಿತ್ತು. ಮಕ್ಕಳನ್ನ ಸಾಕಬೇಕು, ತಾಯಿಯನ್ನ ನೋಡ್ಕೊಳ್ಳೋ ಹೊಣೆ ಇದೆ. ಪ್ರತಿ ತಿಂಗಳು 10,000 ರೂಪಾಯಿನಂತೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ಅವ್ರ ಮನೆಗೆ ಹೋಗಿ ಕಣ್ಣೀರು ಹಾಕಿದ್ದೆ, ಅವರು ಕೂಡ ಒಪ್ಕೊಂಡಿದ್ರು. 2023ರಲ್ಲೇ ಹಣ ಕೊಡ್ತೀನಿ ಅಂತ ಕಾರುಣ್ಯರಾಮ್ ಒಪ್ಕೊಂಡಿದ್ರು. ಆಮೇಲೂ ನೀನ್ ಯಾರು ಗೊತ್ತೇ ಇಲ್ಲ ಅಂತ ಉಲ್ಟಾ ಹೊಡಿತಾ ಇದ್ದಾರೆ ಅಂತ ಪ್ರತಿಭಾ ಶೆಟ್ಟಿ ಹೇಳ್ತಾ ಇದ್ದಾರೆ. ಬಟ್ ನಾನು ಮಾತ್ರ ಒಂದು ಮೆಸೇಜ್ ಮಾಡಿದ್ದೀನಿ. ಬಟ್ ನಾನು ಅದಕ್ಕೆ ಸಾರಿನೂ ಕೇಳ್ಕೊತೀನಿ ಸರ್. ಇಲ್ಲ ಅಂದರೆ ಕಾರುಣ್ಯರ ಐ ಆಮ್ ವೆರಿ ಸಾರಿ. ಬಟ್ ನನ್ನ ಫ್ರಸ್ಟ್ರೇಷನ್ ಲೆವೆಲು ನೀವು ಅರ್ಥ ಮಾಡ್ಕೋಬೇಕಿತ್ತು. ನಾನು ತುಂಬ ಅಂದರೆ ತುಂಬಾ ರಿಕ್ವೆಸ್ಟ್ ಮಾಡಿದ್ದೀನಿ ಸರ್. ನನ್ನ ಪರಿಸ್ಥಿತಿ ನಿಮಗೆ ಗೊತ್ತು, ಮಕ್ಕಳನ್ನ ತಾಯಿನ ನೋಡ್ಕೋತಿದ್ದೀನಿ, ನನಗೆ ಯಾವ ಬ್ಯಾಕ್ಗ್ರೌಂಡ್ ಇಲ್ಲ, ದಯವಿಟ್ಟು ನನಗೆ 20,000 ಲೆಕ್ಕದಲ್ಲಿ 10,000 ಲೆಕ್ಕದಲ್ಲಾದರೂ ಕೊಟ್ಟು ತೀರಿಸಿ, ನಾನು ತೊಗೊಂಡು ನನ್ನ ಪಾಡಿಗೆ ನಾನು ಎಲ್ಲೋ ದೂರದಲ್ಲಿ ಇದ್ದುಬಿಡ್ತೀನಿ, ನಿಮ್ಗೆ ತೊಂದರೆ ಕೊಡಲ್ಲ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ದೀನಿ ಸರ್. ನಾನು ಅವ್ರ ಮನೆಗೆ ಹೋದಾಗ 2023 ಡಿಸೆಂಬರ್ ಟೈಮಲ್ಲಿ ಏನೋ ಹೋಗಿದ್ವಿ ಸರ್. ಆವಾಗ ಕಾರುಣ್ಯರಾಮ್ ಒಪ್ಕೋತಾರೆ ಸರ್, ನಿನ್ನ ಕಣ್ಣೀರು ನನಗೆ ಒಳ್ಳೇದಲ್ಲ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡು, ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೀನಿ, ಅದೊಂಚೂರು ಪಿಕಪ್ ಆದಮೇಲೆ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕಳಿಸಿರ್ತಾರೆ ಸರ್. 2024 ಆಮೇಲೆ ಇಂದ ಬೇರೆ ಥರ ಉಲ್ಟಾ ಹೊಡಿತಾರೆ ಸರ್. ನನಗೂ ನಿಂಗೂ ಸಂಬಂಧ ಇಲ್ಲ, ನಾನು ಯಾವತ್ತೂ ನಿನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ, ನೀನು ಯಾರು ನನಗೆ ಗೊತ್ತಿಲ್ಲ ಅಂತ ಬೇರೆ ಥರ. ಮೊದಲೇ ಸ್ಟೇಷನ್ಗೆ ಹೋಗದಿದ್ದಕ್ಕೆ ಎಷ್ಟೊಂದು ಸಮಸ್ಯೆ ಆಯಿತು. ಫ್ರೆಂಡ್ ಅನ್ನೋ ಕಾರಣಕ್ಕೆ ಅವ್ರ ಬಳಿ ಚೆಕ್ಕು ಕೂಡ ತೆಗೆದುಕೊಳ್ಳಲಿಲ್ಲ. ಮಾನವೀಯತೆಯಿಂದ ಸಹಾಯ ಮಾಡಲು ಹೋಗಿ ಈ ರೀತಿ ಕಷ್ಟ ಆಗ್ತಾ ಇದೆ. ನನ್ನ ಸ್ಥಿತಿ ನೋಡಿ ಕಾರುಣ್ಯ ವಾಪಸ್ ಕೊಟ್ಟರೆ ಒಳ್ಳೆಯದು ಅಂತ ನೋವಿನಿಂದಲೇ ಗ್ಯಾರಂಟಿ ನ್ಯೂಸ್ ಬಳಿ ಹೇಳ್ಕೊಂಡಿದ್ದಾರೆ ಪ್ರತಿಭಾ ಶೆಟ್ಟಿ. ಮೀನ್ಸ್
ಸರ್ ಸ್ಟೇಷನ್ಗೆ ಹೋದ್ರೆ ಫೈನಾನ್ಸ್ ಮ್ಯಾಟ್ರಲ್ಲಿ ನಾವು ಇನ್ವಾಲ್ವ್ ಆಗಲ್ಲ ಅಂತ ಹೇಳಿದಕ್ಕೋಸ್ಕರನೇ ನನಗೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಿರೋದು ಸರ್. ನಾನು ಫ್ರೆಂಡ್ ಅನ್ನೋ ಕಾರಣಕ್ಕೆ ಚೆಕ್ ಎಲ್ಲ ಈಸ್ಕೊಳ್ಳಿಲ್ಲ. ಆ ಚೆಕ್ ಅನ್ನೋದೊಂದು ಈಸ್ಕೊಂಡಿದ್ರೆ ನಂಗೆ ಇಷ್ಟು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಅವಳ ಬಿಸ್ನೆಸ್ಸು ಚೆನ್ನಾಗಿ ಆಗ್ತಾಳೆ, ನಾನು ಕಷ್ಟ ಅಂದಾಗೆ ಅವಳು ಕೈ ಹಿಡಿತಾಳೆ ಅನ್ನೋ ಒಂದು ಮಾನವೀಯತೆಯಿಂದ ಹೆಲ್ಪ್ ಮಾಡೋಕೆ ಹೋಗಿ ನಾನು ಈ ಕಷ್ಟಕ್ಕೆ ಸಿಗಾಕೊಳ್ಬೇಕಾಯ್ತು ಸರ್ ಇವತ್ತು. ಓಕೆ, ಕೊನೆಯದಾಗಿ ಏನು ಹೇಳ್ತೀರಿ ಮೇಡಮ್ ಈ ಒಂದು ವಿಚಾರವಾಗಿ? ಈಗ ದುಡ್ಡು ಆಲ್ಮೋಸ್ಟ್ ಒಂದು 2,80,000 ಪೆಂಡಿಂಗ್ ಇದೆ, ಕೊಡ್ತಾರೆ ಅನ್ನೋ ನಂಬಿಕೆ ಇದೆಯಾ? ಸರ್ ಅವರು ಮಾನವೀಯತ ದೃಷ್ಟಿಯಿಂದ ಇವಾಗ ಕಾರುಣ್ಯರಾಮ್ ಅವರು ನನ್ನ ನೋಡಿ ಕೊಟ್ಟರೆ ಇಸ್ಕೋತೀನಿ ಸರ್, ಇಲ್ಲ ಅಂದರೆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಷ್ಟೇ ಸರ್. ಮೀನ್ಸ್